ಹೆಲೋ ಎವ್ರಿವನ್. ಇವತ್ತು ಈ ಸೆಷನಲ್ಲಿ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗ್ರೂಪ್ ಬಿ ಎಕ್ಸಾಮ್ ಕಂಡಕ್ಟೆಡ್ ಬೈ KPSCಗೆ ಇನ್ನೊಂದು 4 ದಿನ ಎಕ್ಸಾಮ್ ಇದೆ, 4 ದಿನದಲ್ಲಿ ಎಕ್ಸಾಮ್ ಇದೆ. ಹಾಗಾಗಿ ನಾವು ಕೈಂಡ್ ಆಫ್ ಸ್ಮಾಲ್ ಒಂದು ರಿವಿಷನ್ ಇಟ್ಕೊಳ್ಳೋಣ. ಸೊ ನಾವು ಫಸ್ಟ್ ರಿವಿಷನ್ಗೆ ಪೇಪರ್ 2 ರಿವಿಷನ್ಗೆ ಪರ್ಟಿಕ್ಯುಲರ್ಲಿ ಸಿಲೆಬಸ್ ನೋಡ್ಕೊಳ್ಳೋಣ. ಲೈಕ್ ದೇ ಹ್ಯಾವ್ ಆಲ್ರೆಡಿ ಮೆನ್ಷನ್ ಸಿಲೆಬಸ್ ಫಾರ್ ಸ್ಪೆಸಿಫಿಕ್ ಪೇಪರ್, ಅದು ಪೇಪರ್ 2. ಸೊ ನಮಗೆ ಸಿಲೆಬಸಲ್ಲಿ ಏನಿದೆ ಅಂದರೆ ಫಸ್ಟು ರಿಸರ್ವೇಷನ್ ಇನ್ ಇಂಡಿಯಾ. ಈಗ ಇಂಡಿಯಾ ಲೆವೆಲಲ್ಲಿ ರಿಸರ್ವೇಷನ್ ಯಾವ ಟೈಪಲ್ಲಿದೆ ಅಂತ ನೋಡ್ಕೊಬೇಕು. ನಾವು ರಿವಿಷನ್ ಮಾಡೋಣ. ಫಸ್ಟ್ ನಾವು ಸಿಲೆಬಸ್ ನೋಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ನೆಕ್ಸ್ಟು 4 ದಿನದಲ್ಲಿ ಮೋಸ್ಟ್ಲಿ ನಾವು ರಿವಿಷನ್ ಮಾಡಿ 5th ಡೇ ಎಕ್ಸಾಮ್ ಹೋಗಿ ಬರೆಯೋಣ. ದಟ್ ಈಸ್ ದ ಟಾರ್ಗೆಟ್. ಓಕೆ, ಸೊ ಇಂಡಿಯಾ ಲೆವೆಲಲ್ಲಿ ರಿಸರ್ವೇಷನ್ ಹೇಗಿದೆ ಫಸ್ಟ್. ನೆಕ್ಸ್ಟು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಅಗೇನ್ ಇಟ್ಸ್ ಅ ನ್ಯಾಷನಲ್ ಲೆವೆಲ್ ಅಲ್ವಾ. ರಿಸರ್ವೇಷನ್ ಇಂಡಿಯಾ ಲೆವೆಲಲ್ಲಿ ಹೇಗಿದೆ, ಇಂಡಿಯಾ ಲೆವೆಲಲ್ಲಿ ದಟ್ ಈಸ್ ನ್ಯಾಷನಲ್ ಲೆವೆಲಲ್ಲಿ NCBC ಅಂತೀವಿ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಅದರದ್ದು ಆರ್ಟಿಕಲ್ ಏನು, ಆರ್ಟಿಕಲ್ ಬರೋಕ್ಕಿಂತ ಮುಂಚೆ ಕಮಿಷನ್ಸ್ ಏನಾದರೂ ಇದ್ವಾ, ಬಂದ ಮೇಲೆ ಏನಿದ್ದಾವೆ ಕಮಿಷನ್ಸ್, ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನೋಡಬೇಕು. ಓಕೆ, ದೆನ್ ಥರ್ಡ್ ಬಂದು ರಿಸರ್ವೇಷನ್ ಇನ್ ಕರ್ನಾಟಕ. ಈಗ ಇಂಡಿಯಾ ಲೆವೆಲಲ್ಲಿ ಆಯಿತು, ಕರ್ನಾಟಕ ಲೆವೆಲಲ್ಲಿ ನೋಡ್ಕೊಬೇಕು ರಿಸರ್ವೇಷನ್ ಇನ್ ಕರ್ನಾಟಕ. ಮತ್ತು ಅದರಲ್ಲಿ ಪರ್ಟಿಕ್ಯುಲರ್ಲಿ SC ST ಆ್ಯಂಡ್ OBC ಆ್ಯಕ್ಟ್ ಅಂತ ಒಂದಿದೆ, ಕರ್ನಾಟಕ SC ST OBC ಆ್ಯಕ್ಟ್ 1990. ಸೊ ಇದು ಕರ್ನಾಟಕ ರಿಸರ್ವೇಷನ್ ಬಗ್ಗೆ ಮಾತಾಡೋಂಥದ್ದು. ನೆಕ್ಸ್ಟ್ ನಮಗೆ ಎಜುಕೇಷನ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಕರ್ನಾಟಕ. ನಮಗೆ ಕರ್ನಾಟಕದಲ್ಲಿ ಎಜುಕೇಷನ್ ರಿಲೇಟೆಡ್ ಆಗಿ, ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆಗಿ ಯಾವ ಥರ ರಿಸರ್ವೇಷನ್ ಇದ್ದಾವೆ ಅನ್ನೋದು ನೋಡ್ಕೊಬೇಕು. ಓಕೆ, ಫಸ್ಟ್ ನಾವೇನು ನೋಡ್ತೀವಿ, ಇಂಡಿಯಾ ಲೆವೆಲಲ್ಲಿ ರಿಸರ್ವೇಷನ್ ನೋಡ್ತೀವಿ. ಆ ಇಂಡಿಯಾ ಲೆವೆಲ್, ನ್ಯಾಷನಲ್ ಲೆವೆಲ್ ಅಂದಾಗ NCBC ಅಂತ ಒಂದು ನೋಡ್ತೀವಿ. ಸೊ ನಂತರ ಬರುತ್ತೆ ಕರ್ನಾಟಕ ಲೆವೆಲಲ್ಲಿ ರಿಸರ್ವೇಷನ್ ಹೇಗಿದೆ. ಸೊ ರಿಸರ್ವೇಷನ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಯಾವುದ್ರ ಬಗ್ಗೆ ಮಾತಾಡಬೇಕು, ಸೊ ಕರ್ನಾಟಕ SC or ST ಆ್ಯಂಡ್ OBC ಆ್ಯಕ್ಟ್ 1990 ಆ್ಯಕ್ಟ್ ಮಾತಾಡಬೇಕು. ಸೊ ಆ ಆ್ಯಕ್ಟ್ ಮಾತಾಡಿ ಅದರ ಅಡಿಯಲ್ಲಿ ನಮಗೇನಾದರೂ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಇದೆಯಾ, ಇದ್ದರೆ ಯಾವ ಥರ ಇದೆ ಅಂತ ನೋಡಬೇಕು ಕರ್ನಾಟಕದಲ್ಲಿ. ಸೊ 5th ಹೆಡಿಂಗಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಷನ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್. ನಮ್ಗೆ ಆಲ್ರೆಡಿ ಗೊತ್ತಿದೆ 103rd ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ EWS ಅಂತ ಒಂದು ಕೋಟು ತೊಗೊಂಬಂದರು. ಸೊ ಅದ್ರ ಬಗ್ಗೆ ನೋಡ್ಕೊಬೇಕು, ಅದು ಹೆಂಗೆ ಬಂತು, ಏನು ಕೇಸು, ಯಾವ ಆರ್ಟಿಕಲ್ಲು, ಸೊ ಅದು ನೋಡಬೇಕು ಕ್ರೈಟೀರಿಯಾ ಏನು ಅಂತ. ನೆಕ್ಸ್ಟ್ 6th ಪಾಯಿಂಟಲ್ಲಿ ವಿ ಹ್ಯಾವ್ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟ್ 1995. ಅದರ ಫಂಕ್ಷನ್ಸು, ಪವರ್ಸ್ ಆಫ್ ದ ಕಮಿಷನ್, ಪರ್ಟಿಕ್ಯುಲರ್ಲಿ ಇಲ್ಲಿ ಫಂಕ್ಷನು ಪವರ್ಸು ಕೇಳಿದ್ದಾರೆ. ಓಕೆ, ಫಸ್ಟು ನೋಡಿ ನಾವು ಏನು ನೋಡಿದ್ರಿ, ರಿಸರ್ವೇಷನ್ ಇಂಡಿಯಾ, ಅದ್ರ ಕೆಳಗಡೆ ನ್ಯಾಷನಲ್ ಲೆವೆಲಲ್ಲಿ NCBC ಅಂತ ನೋಡಿದ್ರಿ. ಕರ್ನಾಟಕದಲ್ಲಿ ರಿಸರ್ವೇಷನು, ಅದಕ್ಕೋಸ್ಕರ ಒಂದು ಆ್ಯಕ್ಟ್ ಇದೆ 1990 ಆ್ಯಕ್ಟ್. ಸೊ ಅದ್ರ ಕೆಳಗಡೆ ಎಂಪ್ಲಾಯ್ಮೆಂಟು ಮತ್ತು ಎಜುಕೇಷನ್ಗೆ ಯಾವ ಥರ ರಿಸರ್ವೇಷನ್ ಇದೆ. ಸೊ ನಂತರ ನೋಡ್ಕೊತೀವಿ ಇಂಡಿಯಾ ಲೆವೆಲಲ್ಲಿ EWS ಅಂತ ತೊಗೊಂಬಂದರು ಅಂತ. ಈಗ ಕರ್ನಾಟಕದಲ್ಲಿ ಅಗೇನ್ ನಮಗೇನಿದೆ, ರಿಸರ್ವೇಷನ್ ಇದೆ. ಸೊ ಅದೇ ಥರ ನಮಗೆ ಏನು ಹೇಳೋದು, BC ಇದೆಯಾ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಒಂದು ಕಮಿಷನ್ ಇದೆಯಾ, ಇದ್ದರೆ ಅದು ಯಾವ ಆ್ಯಕ್ಟ್ ಕೆಳಗಡೆ, ಅದು BC ಆ್ಯಕ್ಟ್ 1995. ಅದರ ಫಂಕ್ಷನ್ಸ್ ಏನು, ಅದರ ಪವರ್ಸ್ ಏನು. ನಂತರ ಬರೋದು ದ ಕರ್ನಾಟಕ SC ST ಆ್ಯಂಡ್ OBC ಆರ್ BC, ಅದರ್ OBC ಅಂತ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಸೊ ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ಸ್ ಎಕ್ಸೆಟ್ರಾ ಆ್ಯಕ್ಟ್ 1990 ಆ್ಯಂಡ್ ರೂಲ್ಸ್. ಸೊ ಆಲ್ರೆಡಿ ನಾವು ಒಂದು ಆ್ಯಕ್ಟ್ ಇಲ್ಲಿ ನೋಡಿದ್ರಲ್ಲ, ನೋಡಿ ಇಲ್ಲೇನು ನಾವು ನೋಡಿದ್ರಿ ಆ್ಯಕ್ಟು, ಈ ಆ್ಯಕ್ಟ್ದು ಸೇಮ್ ಆ್ಯಕ್ಟ್ ಅಲ್ವಾ ದೇ ಆರ್ ಮೆನ್ಷನಿಂಗ್. ಸೊ ಈ ಆ್ಯಕ್ಟ್ ಸಂಬಂಧಪಟ್ಟಂಗೆ ರೂಲ್ಸ್ ಏನಾದರೂ ಯಾವ, ಸೊ ಅದು 1990ನಲ್ಲಿ ಒಂದು ನಮಗೆ ಇದು ಬಂತು, OBC ಆ್ಯಕ್ಟ್ 1990, ಅದ್ರ ರೂಲ್ಸು 1992 ಬಂತು. ಸೊ ಹಂಗಾಗಿ ಅದರದ್ದೇನು ಕ್ರೈಟೀರಿಯಾ ಇದೆ. ನೆಕ್ಸ್ಟ್ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಆಫ್ ಸ್ಟೇಟ್ ರಿಸರ್ವೇಷನ್. ನಾವು OBC ಆ್ಯಂಡ್ EWS ಅಂತ ಮಾತಾಡಿದಾಗ, ಪರ್ಟಿಕ್ಯುಲರ್ಲಿ OBC ಅಂತ ಮಾತಾಡಿದಾಗ ಅವ್ರಿಗೆ ಕ್ರೀಮಿ ಲೇಯರ್, ನಾನ್ ಕ್ರೀಮಿ ಲೇಯರ್ ಅಂತ ಮಾತಾಡ್ತೀವಿ ಅಲ್ವಾ. ಸೊ ಅದರ ಕ್ರೈಟೀರಿಯಾ ಏನು, ಎಷ್ಟಿದ್ರೆ ಕ್ರೀಮಿ ಲೇಯರ್ ಕೆಳಗಡೆ ಬರುತ್ತೆ, ಇಲ್ಲಾಂದರೆ ನಾನ್ ಕ್ರೀಮಿ ಲೇಯರ್ ಆಗುತ್ತೆ ಅಂತ ನಾವು ಚೆಕ್ ಮಾಡ್ಕೊಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಇದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ. ಸೊ ಆ ಡಿಪಾರ್ಟ್ಮೆಂಟ್ ಯಾವುದು, ಅದ್ರ ವರ್ಕ್ಸ್ ಏನು, ಹೆಂಗೆ ಎಸ್ಟಾಬ್ಲಿಷ್ ಆಯಿತು, ಅದ್ರದ್ದು ಹಿಸ್ಟ್ರಿ ಏನು ಅಂತ ನೋಡ್ಕೊಬೇಕು. ಓಕೆ, ನೆಕ್ಸ್ಟ್ 10th ಹೆಡಿಂಗಲ್ಲಿ ವಿ ಹ್ಯಾವ್ ವೇರಿಯಸ್ ಡೆವಲಪ್ಮೆಂಟಲ್ ಕಾರ್ಪೊರೇಷನ್ಸ್ ಎಸ್ಟಾಬ್ಲಿಷ್ಡ್ ಫಾರ್ ಡೆವಲಪ್ಮೆಂಟ್ ಆಫ್ ಎ ಬ್ಯಾಕ್ವರ್ಡ್ ಕ್ಲಾಸಸ್. ಅಂದರೆ ಇದು ಈಗ ಒಕ್ಕಲಿಗ ಸಂಘ, ವೀರಶೈವ ಲಿಂಗಾಯತ ಸಂಘ ಅಂತೆಲ್ಲ ಇದ್ದಾವಲ್ಲ.
ಸೊ ಆ ಥರ ಕಾರ್ಪೊರೇಷನ್ಸು ಯಾವ್ಯಾವ ಇದ್ದಾವೆ ಅಂತ ನೋಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಕೆಲವೊಂದು ಸ್ಕೀಮ್ಸ್ ಮಾತಾಡ್ತಿದ್ದಾರೆ ಇವರು. ಅರಿವು, ಇದು ಎಜುಕೇಷನ್ ಸಂಬಂಧಪಟ್ಟಂಗೆ ಲೋನ್ಸ್ ಆ ಥರ. ಗಂಗಾ ಕಲ್ಯಾಣ ಸ್ಕೀಮು, ಇದು ಇರಿಗೇಷನ್ ಸಂಬಂಧಪಟ್ಟದ್ದು ಓದಬೇಕು. ಅಂದರೆ ಆ ಸ್ಕೀಮ್ ಏನು, ಅದರಲ್ಲಿ ಏನೇನು ಪ್ರೊವಿಷನ್ಸ್ ಇದೆ, ಏನು ಇಂಟ್ರೆಸ್ಟ್ ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ, ಕೊಟ್ಟರೆ ಎಷ್ಟು ಕೊಡ್ತಾರೆ, ಯಾರಿಗೆ ಕೊಡ್ತಾರೆ, ಯಾರಿಗೆ ಕೊಡಲ್ಲ ಅಂತ ನೋಡ್ಕೊಬೇಕು. ನೆಕ್ಸ್ಟು ವೇರಿಯಸ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ಸ್. ಓಕೆ, ಸ್ಟೂಡೆಂಟ್ಸ್ಗೆ ಕೊಡೋ ಸ್ಕಾಲರ್ಶಿಪ್ಪಲ್ಲಿ ಯಾವ ಥರ ಸ್ಕೀಮ್ಸ್ ಇದ್ದಾವೆ ಅಂತ. ಓಕೆ, ಅದು ಯಾರಿಗೆ, ಬ್ಯಾಕ್ವರ್ಡ್ ಕ್ಲಾಸಸ್ಗೆ. ದೆನ್ ವಿ ಹ್ಯಾವ್ ವೇರಿಯಸ್ ಡೆವಲಪ್ಮೆಂಟಲ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಈಗ ಸ್ಟೂಡೆಂಟ್ ಆಯಿತು, ಬೇರೆ ಇನ್ನೊಂದೇನು ಡೆವಲಪ್ಮೆಂಟ್ ಮಾಡೋಕ್ಕೆ ಏನಾದರೂ ಸ್ಕೀಮ್ಸ್ ಇದ್ದಾವ, ಸೊ ಅದು ಇಲ್ಲಿ ನೋಡ್ಕೊತೀವಿ. ಮತ್ತು ಟ್ರೈನಿಂಗ್ ಸ್ಕೀಮ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಯೂತ್. ಸೊ ಒಂದು ಸ್ಟೂಡೆಂಟು ಒಂದು ಅದರ್ ಡೆವಲಪ್ಮೆಂಟಲ್ಲೂ ಮತ್ತು ಅವ್ರಿಗೆ ಯೂತ್ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಏನಾದರೂ ಇಲ್ಲ ಟ್ರೈನಿಂಗ್ ಕೊಡೋಕ್ಕೆ ಏನಾದರೂ ಇದೆಯಾ, ಇದ್ದರೆ ಏನವು ಅಂತ ನೋಡ್ಕೊಬೇಕು. ನಮ್ಮ ಫೈನಲಿ ನಮಗೆ 15th ಪಾಯಿಂಟು ಹಾಸ್ಟೆಲ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಈ ಹಾಸ್ಟೆಲ್ಸ್ ಬಗ್ಗೆ ಕೆಲವೊಂದು ಸ್ಕೀಮ್ಸ್ ಇದ್ದರೆ ಅವು ನೋಡ್ಕೊಬೇಕು. ಸೊ ಬೇಸಿಕಲಿ ಇಲ್ಲಿ ಏನು ನೋಡ್ಕೊತೀವಿ ನಾವು ಅಂದರೆ, ಈ ಸಿಲೆಬಸ್ ಪ್ರಕಾರ ವಿ ಆರ್ ಮೋಸ್ಟ್ಲಿ ಗೋಯಿಂಗ್ ಫಾರ್ ಇಂಡಿಯಾ ಲೆವೆಲಲ್ಲಿ ರಿಸರ್ವೇಷನ್ ಏನು, ಸೊ ಹಂಗಿದ್ರೆ NCBC ಅಂದರೆ ಏನು, ಆಮೇಲೆ EWS ಅಂದರೆ ಏನು, ಅದು ಸೆಂಟರ್ ಲೆವೆಲಲ್ಲಿ. ಮತ್ತು ಸ್ಟೇಟ್ ಲೆವೆಲಲ್ಲಿ ಬಂದಾಗ ಓಕೆ, ನಮಗೇನಿದೆ SC/ST ಆ್ಯಂಡ್ OBC ಆ್ಯಕ್ಟ್ 1990 ಇದೆ. 1990 ಕೆಳಗಡೆ 1992 ರೂಲ್ಸ್ ಅಂತ ಇದೆ. ಸೊ ಈ ರೂಲ್ಸು ಇದನ್ನು ನೋಡ್ಕೊಬೇಕು. ಸೊ ಇದ್ರ ಕೆಳಗಡೆ ನಮ್ಗೆ ಬಂದಿರುತ್ತೆ ಏನು, SCBC ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ವಾ, ಅದು ನೋಡ್ಕೊಬೇಕು. ಮತ್ತು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ, ಅದೇನು ಅಂತ ನೋಡ್ಕೊಬೇಕು. ಆಮೇಲೆ ನಮಗೆ ಕೆಲವೊಂದು ಅದರಲ್ಲಿ OBC ಅಂತ ಮಾತಾಡಿದ್ರೆ ಕ್ರೀಮಿ ಲೇಯರ್ ಅಂತಲೂ ಮಾತಾಡಬೇಕು, ಅದನ್ನು ನೋಡ್ಕೊಬೇಕು. ಸೊ ಇದೆಲ್ಲ ಇಲ್ಲಿವರೆಗೂ ಮುಗಿಯುತ್ತೆ. ಆಮೇಲೆ ವೆಲ್ಫೇರ್, 9th ವೆಲ್ಫೇರ್ ಬಗ್ಗೆ. ಸೊ ವೆಲ್ಫೇರ್ ಮಾಡೋಕ್ಕೆ ಸ್ಕೀಮ್ಸ್ ಬಗ್ಗೆ ಮಾತಾಡ್ತೀವಿ. ಸ್ಕೀಮ್ಸ್ ಎಲ್ಲೆಲ್ಲಿ, ಎಜುಕೇಷನಲ್ಲಿ ಏನು ಸ್ಕೀಮ್ ಇದೆ, ಯೂತ್ಗೆ ಏನಿದೆ, ಡೆವಲಪ್ಮೆಂಟ್ ಮಾಡೋಕ್ಕೆ ಏನಿದೆ, ಇರಿಗೇಷನ್ ಆರ್ ಅಗ್ರಿಕಲ್ಚರ್ಗೆ ಏನಿದೆ, ಹಾಸ್ಟೆಲ್ಸ್ಗೆ ಏನಿದೆ, ಟ್ರೈನಿಂಗ್ಗೆ ಏನಿದೆ, ಇಷ್ಟು ನೋಡಿಕೊಂಡ್ರೆ ಮುಗೀತು. ಸೊ ಇದು ಸಿಲೆಬಸ್ಸು. ಇವತ್ತು ಸಿಲೆಬಸ್ ಸ್ವಲ್ಪ ಅನಾಲಿಸಿಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 1 by 1 ರಿವಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.